ನಟ ದರ್ಶನ್ ರಿಂದ ನಟ ಧನ್ವೀರ್ ದೂರಾಗಿದ್ದಾರೆ ಅನ್ನುವಂತ ಚರ್ಚೆಗಳು ಕಳೆದ ಕೆಲ ದಿನಗಳಿಂದ ಆಗ್ತಾ ಇತ್ತು. ಆದರೆ ಆ ಎಲ್ಲ ಚರ್ಚೆಗಳಿಗೆ ಇವತ್ತು ನಟ ಧನ್ವೀರ್ ಫುಲ್ ಸ್ಟಾಪ್ ಅನ್ನು ಇಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ರನ್ನ ಭೇಟಿಯಾಗಿದ್ದಾರೆ. ಅವರನ್ನ ಭೇಟಿಯಾಗಿ ಮಾತನಾಡಿಸಿದ್ದಾರೆ. ಧನ್ವೀರ್ ಹಾಗೆ ದರ್ಶನ್ ಮಧ್ಯೆ ಮನಸ್ತಾಪ ಆಗಿದೆ ಅನ್ನುವಂತಹ ವದಂತಿಗೆ ಪೂರ್ಣ ವಿರಾಮವನ್ನ ಇಟ್ಟಿದ್ದಾರೆ ನಟ ಧನ್ವೀರ್. ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ರು. ದರ್ಶನ್ ಅವರನ್ನ ಭೇಟಿಯಾಗಿ ಅವ್ರ ಜೊತೆ ಚರ್ಚೆ ಮಾಡಿದ್ರು. ಆ ಮೂಲಕ ಎಲ್ಲ ಊಹಾಪೋಹಗಳಿಗೂ ಕೂಡ ಫುಲ್ ಸ್ಟಾಪ್ ಇರುವಂತಹ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಭೇಟಿಯ ಬಳಿಕ ತಮ್ಮ ಇನ್ಸ್ಟಾದಲ್ಲಿ ದರ್ಶನ್ ಜೊತೆಗಿರುವಂತಹ ಒಂದು ಫೋಟೋನ ಪೋಸ್ಟ್ ಮಾಡಿದ್ದಾರೆ. ರಾಬರ್ಟ್ ಸಿನಿಮಾದ ಡೈಲಾಗ್ ಅನ್ನ ಹಾಕಿ ಆ ಫೋಟೋನ ಪೋಸ್ಟ್ ಮಾಡುವಂತಹ ಕೆಲಸವನ್ನ ಧನ್ವೀರ್ ಮಾಡಿದ್ದಾರೆ. ನೀವು ನೋಡ್ತಾ ಇರುವಂತಹ ದೃಶ್ಯ ಧನ್ವೀರ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದ ದೃಶ್ಯಗಳನ್ನ. ಕಳೆದ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಿನಿಂದ ಧನ್ವೀರ್ ನಟ ದರ್ಶನ್ ಅವರ ಕುಟುಂಬದ ಜೊತೆ ಕಾಣಿಸಿಕೊಂಡಿರಲಿಲ್ಲ. ಇಲ್ಲ ಅಂತಂದ್ರೆ ಯಾವತ್ತು ವಿಜಯಲಕ್ಷ್ಮಿ ಅವರು ದರ್ಶನ್ ರನ್ನ ಭೇಟಿಯಾಗೋದಕ್ಕೆ ಬರ್ತಾರೋ ಆ ಸಂದರ್ಭದಲ್ಲಿ ಧನ್ವೀರ್ ಜೊತೆಗಿರ್ತಾ ಇದ್ರು. ಕಳೆದ ಮೇ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾದಂತಹ ರಿಟ್ ಅರ್ಜಿ ವಿಚಾರವಾಗಿ ಧನ್ವೀರ್ ಹಾಗೆ ವಿಜಯಲಕ್ಷ್ಮಿ ಅವರ ನಡುವೆ ನಟ ದರ್ಶನ್ ನಡುವೆ ಮನಸ್ತಾಪ ಮೂಡಿದೆ ಅನ್ನುವಂತಹ ಚರ್ಚೆಗಳೆಲ್ಲ ಆರಂಭ ಆಗಿತ್ತು. ಅದಕ್ಕೆ ಪೂರಕ ಅನ್ನುವಂತೆ ನಟ ಧನ್ವೀರ್ ಅವರು ದರ್ಶನ್ ಅವರ ವಿಚಾರದಲ್ಲಿ ಮಾತನಾಡೋದು ಅಥವಾ ಫೋಟೋಸ್ನ ಈ ಹಿಂದಿನಂತೆ ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಶೇರ್ ಮಾಡೋದು ಅದು ಯಾವುದೂ ಕೂಡ ಆಗಿರಲಿಲ್ಲ. ಹಾಗಾಗಿ ಇಬ್ಬರ ನಡುವೆ ಬಿರುಕು ಮೂಡಿದ್ಯೇನೋ ಅನ್ನುವಂತಹ ಚರ್ಚೆಗಳು ಬಲವಾಗಿದ್ವು. ಆದರೆ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಖುದ್ದು ನಟ ಧನ್ವೀರ್ ಆಗಮಿಸಿದ್ರು. ನಟ ದರ್ಶನ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಆ ಮೂಲಕ ತಾವಿಬ್ರು ದೂರ ಆಗಿದ್ದೇವೆ, ತಮ್ಮ ನಡುವೆ ಮನಸ್ತಾಪ ಇದೆ ಅನ್ನುವಂತಹ ವದಂತಿಗಳು ಊಹಾಪೋಹಗಳು ಏನು ಹರಡ್ತಾ ಇತ್ತು ಅದಕ್ಕೊಂದು ಫುಲ್ ಸ್ಟಾಪ್ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಈ ಭೇಟಿಯ ಬಳಿಕ ದರ್ಶನ್ ಜೊತೆಗಿರುವಂತಹ ತಮ್ಮ ಫೋಟೋನ ಶೇರ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ನಟ ಧನ್ವೀರ್. ತಮ್ಮ ಇನ್ಸ್ಟಾದಲ್ಲಿ ಆ ಫೋಟೋನ ಶೇರ್ ಮಾಡಿದ್ದಾರೆ. ಜೊತೆಗೆ ಅದಕ್ಕೊಂದು ರಾಬರ್ಟ್ ಸಿನಿಮಾದ ಡೈಲಾಗ್ನ ಕೂಡ ಹಾಕಿದ್ದಾರೆ. ಅಂದ್ರೆ ನಿನ್ನನ್ನು ಮುಗಿಸೋಕೆ ಯಾರೋ ಸ್ಕೆಚ್ ಹಾಕ್ತಿದ್ದಾರೆ ಅಂತ ಹೇಳಿ ರಾಬರ್ಟ್ ಸಿನಿಮಾದಲ್ಲಿ ರಾಬರ್ಟ್ ಪಾತ್ರಧಾರಿ ದರ್ಶನ್ ಅವರ ಸ್ನೇಹಿತ ಬಂದು ಹಿಡಿದಂತಹ ಟೈಮ್ನಲ್ಲಿ ಅದಕ್ಕೆ ಕೌಂಟರ್ ಕೊಡುವಂತಹ ಒಂದು ಡೈಲಾಗ್ ಇದೆ. ಆ ಡೈಲಾಗ್ನ ಹಾಕಿ ಈ ಫೋಟೋನ ಶೇರ್ ಮಾಡಿರುವುದು ಕುತೂಹಲವನ್ನ ಕೆರಳಿಸ್ತಾ ಇದೆ. ದರ್ಶನ್ ಭೇಟಿಯ ಬಳಿಕ ಧನ್ವೀರ್ ಅವರು ಹಾಕಿರುವಂತಹ ಇನ್ಸ್ಟಾ ಸ್ಟೋರಿ ಇದು. ಈ ಹಿಂದೆ ಅವರಿಬ್ರು ದೂರ ಆಗಿದ್ದಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂತಹ ಸಂದರ್ಭದಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಧನ್ವೀರ್ ಅವರ ಕಡೆಯಿಂದ ಬಂದಿರಲಿಲ್ಲ. ತಮ್ಮ ವಾಟ್ಸ್ಆಪ್ನಲ್ಲಿ ಮಾತ್ರ ದರ್ಶನ್ ಜೊತೆಗಿರುವಂತಹ ಇದೇ ಫೋಟೋನ ಸ್ಟೇಟಸ್ ಹಾಕುವಂತಹ ಕೆಲಸವನ್ನ ಧನ್ವೀರ್ ಮಾಡಿದ್ರು. ಅದನ್ನ ಹೊರತುಪಡಿಸಿದಂತೆ ಯಾವುದೇ ಸ್ಪಷ್ಟನೆ, ಯಾವುದೇ ಕ್ಲಾರಿಟಿಯನ್ನ ಕೊಟ್ಟಿರಲಿಲ್ಲ. ಬಟ್ ಇವತ್ತು ಖುದ್ದಾಗಿ ಅವರೇ ದರ್ಶನ್ ರನ್ನ ಭೇಟಿಯಾಗಿದ್ದಾರೆ. ಭೇಟಿಯ ಬಳಿಕ ಈ ಫೋಟೋನ ಹಾಕಿದ್ದಾರೆ. ಅದಕ್ಕೆ ಜೊತೆಯಾಗಿ ರಾಬರ್ಟ್ ಸಿನಿಮಾದ ಡೈಲಾಗ್ನ ಕೂಡ ಆ ಫೋಟೋದ ಜೊತೆಗೆ ಸಿಂಕ್ ಮಾಡಿ ಹಾಕಿರುವುದು ಸದ್ಯ ಕುತೂಹಲವನ್ನ ಕೆರಳಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.